ಯುದ್ಧ ಯಾವುದೇ ದೇಶಕ್ಕೂ ಕೂಡ ಒಳ್ಳೆಯದಲ್ಲ. ಕೇವಲ ಆರ್ಥಿಕ ಸ್ಥಿತಿಗತಿಗೆ ಮಾತ್ರ ಅಲ್ಲ, ಅಥವಾ ಸೇನೆಗಾಗೋ ನಷ್ಟಕ್ಕೆ ಮಾತ್ರವಲ್ಲ, ನಾಗರಿಕರ ದೃಷ್ಟಿಯಿಂದ ಕೂಡ. ಈ ಎರಡೂ ದೇಶಗಳ ನಡುವೆ ಆಗ್ತಾ ಇರುವ ಯುದ್ಧದ ನೇರ ಪರಿಣಾಮ ಆಗ್ತಾ ಇರೋದು ನಾಗರಿಕರ ಮೇಲೆ. ಆದ್ರೆ ಎಲ್ಲವನ್ನ ಅರಿತ ನಾಯಕರು ಯುದ್ಧೋನ್ಮಾದವನ್ನ ಕಡಿಮೆ ಮಾಡಿಕೊಳ್ಳೋ ಪ್ರಯತ್ನ ಎರಡೂ ಕಡೆಯಲ್ಲೂ ಆಗ್ತಾ ಇದೆ. ಇಸ್ರೇಲ್ ವಿರುದ್ಧ ಸಮರಕ್ಕೆ ಇದೀಗ ಇರಾನ್ ಸಿದ್ಧವಾಗ್ತಾ ಇದೆ. ಸೇನೆಯ 1 ಕೋಟಿ ಸೈನಿಕರನ್ನ ರೆಡಿ ಮಾಡಿ ಇಟ್ಕೊಳ್ಳಲಾಗಿದೆ. ಮೇನಿ ಇರಾನ್ನ ಪರಮೋಚ್ಚ ನಾಯಕ, ಆತನ ಆದೇಶದಂತೆ ಸೇನೆಯನ್ನ ಯುದ್ಧಕ್ಕೆ ಸಿದ್ಧಗೊಳಿಸಲಾಗಿದೆ. ಪರಿಸ್ಥಿತಿ ನೋಡಿ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ರಣಭೀಕರವಾದಂತಹ ಕದನ, ಇರಾನ್ ಇಸ್ರೇಲ್ ಸಮರ ಯಾಕೆ ಅನ್ನೋದನ್ನ ನಾವು ಡಿಟೇಲ್ ಆಗಿ 1 by 1 ನೋಡ್ತಾ ಹೋಗೋಣ ಬನ್ನಿ. ಅಣ್ವಸ್ತ್ರ ಹೊಂದುವುದು ಇರಾನ್ನ ಕನಸಾಗಿತ್ತು. ಈ ಕಾರಣದಿಂದ ಇಸ್ರೇಲ್ ಅಂದ್ಕೊಂಡಿತ್ತು, ಇವರೇನಾದ್ರೂ ಅಣ್ವಸ್ತ್ರ ಹೊಂದಿದ್ರೆ ಅದರ ಮೊದಲ ಪ್ರಯೋಗ ಆಗೋದು ನಮ್ಮ ರಾಷ್ಟ್ರದ ಮೇಲೆ ಅನ್ನೋ ಕಾರಣಕ್ಕೋಸ್ಕರ ಇಸ್ರೇಲ್ ಅವರ ರಾಷ್ಟ್ರದ ಮೇಲೆ, ಅವರ ರಾಷ್ಟ್ರದಲ್ಲೇ ನೆಲೆಯನ್ನ ಸ್ಥಾಪಿಸಿ ದಾಳಿಯನ್ನ ಮಾಡುತ್ತೆ. ಇರಾನ್ ಅಣ್ವಸ್ತ್ರ ಶಕ್ತಿಯಿಂದ ಆಗುವ ಪರಿಣಾಮದ ಕುರಿತಾಗಿ ಇಸ್ರೇಲ್ಗೆ ಒಂದಿಷ್ಟು ತೀವ್ರತೆ ಇತ್ತು. ಇರಾನ್ ಅಣ್ವಸ್ತ್ರ ಶಕ್ತಿಯಾಗುವುದು ಇಸ್ರೇಲ್ಗೆ ಬೇಡ ಆಗಿತ್ತು. ಈ ಕಾರಣದಿಂದ ಅವರನ್ನ ಮಗ್ಗಲು ಮುರಿಯೋದು ಅವರ ಉದ್ದೇಶ ಆಗಿತ್ತು. ಆ ಕಾರಣದಿಂದ ಮೊದಲು ಇಸ್ರೇಲ್ ದಾಳಿಯನ್ನ ಮಾಡುತ್ತೆ ಇರಾನ್ ಮೇಲೆ. ಇರಾನ್ ಭವಿಷ್ಯದಲ್ಲಿ ಇಸ್ರೇಲ್ ವಿರುದ್ಧ ಅಣ್ವಸ್ತ್ರವನ್ನ ಬಳಸಬಹುದು ಅನ್ನುವ ಒಂದಿಷ್ಟು ವಿಚಾರ ಅಥವಾ ಅದರ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಇಸ್ರೇಲ್ ಇರಾನ್ನ ಮೇಲೆ ದಾಳಿಯನ್ನ ಮಾಡುತ್ತೆ. ಇದು ಇಸ್ರೇಲ್ ಅನ್ನ ಕಾಡುತ್ತಿರುವ ಬಹುದೊಡ್ಡ ಆತಂಕ ಆಗಿತ್ತು. ಅದು ಇರಾನ್ ಅಣ್ವಸ್ತ್ರವನ್ನ ಹೊಂದುತ್ತೆ, ಅದನ್ನ ನಮ್ಮ ಮೇಲೆ ಪ್ರಯೋಗ ಮಾಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ದಾಳಿಯನ್ನ ಮಾಡಿತ್ತು ಅನ್ನೋದು ಈ ಒಂದು ಯುದ್ಧಕ್ಕೆ ಮೂಲ ಅನ್ನೋದ್ರ ಬಗ್ಗೆ ಈಗ ವಿಶ್ಲೇಷಣೆಗಳೆಲ್ಲವೂ ಕೂಡ ನಡೀತಾ ಇರೋದು. ಸ್ಮಿತಾ, ಇದೊಂದು ಆತಂಕ ಇರಾನ್ಗಿತ್ತು. ಆ ಕಾರಣದಿಂದ ಇಸ್ರೇಲ್ ಈ ಆತಂಕದಿಂದ ಅಥವಾ ಅಣ್ವಸ್ತ್ರ ಅವರು ಹೊಂದಬಾರದು ಅನ್ನೋ ಕಾರಣಕ್ಕೋಸ್ಕರ ಏಕಾಏಕಿ ದಾಳಿ ಮಾಡುತ್ತೆ ಅನ್ನೋ ವಿಚಾರ. ಈಗ ಯಾವುದೇ ರಾಷ್ಟ್ರಗಳಾದ್ರೂ ಕೂಡ ಅಣ್ವಸ್ತ್ರವನ್ನ ಸಂಪಾದನೆ ಮಾಡೋದು ಅಥವಾ ತಯಾರು ಮಾಡಿ ಇಟ್ಕೊಳ್ಳೋದಿದೆಯಲ್ಲ, ಜಾಗತಿಕ ಮಟ್ಟದಲ್ಲಿ ಸುಲಭ ಇಲ್ಲ. ಅನೇಕ ಸ್ಯಾಕ್ಷನ್ಗಳಿರುತ್ತೆ, ಅನೇಕ ದೇಶಗಳ ಪರಿಣಾಮ ಕೂಡ ಈ ನಿರ್ಧಾರದ ಮೇಲೆ ಆಗ್ತಾ ಇರುತ್ತೆ. ಆದ್ರೆ ಇಸ್ರೇಲ್ಗಿರೋ ಭಯ ನೀವೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ ಹಾಗೆ, ಇರಾನ್ ಕೈಲೇನಾದ್ರೂ ಅಣ್ವಸ್ತ್ರ ಸಿಕ್ತು ಅಂದ್ರೆ ಮೊದಲು ಪ್ರಯೋಗ ಆಗೋದು ನಮ್ಮ ಮೇಲೇನೆ ಅಂತ ಹೇಳಿ. ಹಾಗಂದ ಮಾತ್ರಕ್ಕೆ ಇರಾನ್ನ ಪ್ರಯತ್ನಕ್ಕೆ ಫುಲ್ ಸ್ಟಾಪ್ ಹಾಕ್ಲಿಕ್ಕೆ ಇಸ್ರೇಲ್ಗೆ ಬೇರೆ ಮಾರ್ಗ ಇದೆಯಾ? ಬಹುಶಃ ಎಲ್ಲವನ್ನ ಕೂಡ ಅಳೆದು ತೂಗಿ ಯೋಚನೆ ಮಾಡೇನೆ ಯುದ್ಧ ಒಂದೇ ಅಥವಾ ಅಟ್ಯಾಕ್ ಮಾಡೋದೊಂದೇ ಪರಿಹಾರ ಅನ್ನೋ ರೀತಿಯಲ್ಲಿ ಇಸ್ರೇಲ್ ವರ್ತನೆ ಮಾಡ್ತಿದ್ಯಾ? ಕಾದ್ ನೋಡ್ಬೇಕು. ಮುಂದಿನ ಸುದ್ದಿ ಕಡೆ ಗಮನ ಕೊಡೋದಾದ್ರೆ ಮತ್ತಷ್ಟು ಅಂಶಗಳಿದೆ, ಅದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಇರಾನ್ ಅಣ್ವಸ್ತ್ರಗಳನ್ನ ಬಳಕೆ ಮಾಡಿಕೊಂಡು ತನ್ನ ಮೇಲೆ ಎಲ್ಲಿ ಅಟ್ಯಾಕ್ ಮಾಡಿಬಿಡುತ್ತೋ ಅನ್ನೋ ಆತಂಕದಲ್ಲೇನೆ ಇಸ್ರೇಲ್ ಇದೀಗ ಹುಡುಕಿ ದಾಳಿಯನ್ನ ಮಾಡ್ತಾ ಇದೆ. ಇರಾನ್ ಅಣು ವಿಜ್ಞಾನಿಗಳನ್ನ ಹುಡುಕಿ ಕೊಂದಿದೆ. ನೆನೆ ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ಇದರ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ವಿ. ಒಟ್ಟು 4 ಪ್ರಮುಖ ಟಾರ್ಗೆಟ್ಗಳು ಇರಾನ್ನಲ್ಲಿದ್ದವರು. ಆ 4ರನ್ನ ಕೂಡ ಸೇನೆಗೆ ಸಂಬಂಧಪಟ್ಟ ಕೆಲ ಮುಖ್ಯಸ್ಥರು ಹಾಗೆ ವಿಜ್ಞಾನಿಗಳು ಹುಡುಕಿ ಇಸ್ರೇಲ್ ದಾಳಿ ಮಾಡಿ ಅವರನ್ನ ಕೊಂದು ಹಾಕ್ತಾ ಇದೆ. ಅಣ್ವಸ್ತ್ರಕ್ಕೆ ಕಾವಲಾಗಿರುವ ಸೇನೆಯ ಮುಖ್ಯಸ್ಥರನ್ನ ಕೂಡ ಇಸ್ರೇಲ್ ಹತ್ಯೆಗೈದಿದೆ. ಅಣ್ವಸ್ತ್ರಕ್ಕೆ ಕಾವಲಾಗಿರುವ ಸೇನೆಯ ಮುಖ್ಯಸ್ಥರನ್ನ ಹಾಗೆ ಅದರ ಹಿಂದಿರುವ ವಿಜ್ಞಾನಿಗಳನ್ನ ಇಸ್ರೇಲ್ ತನ್ನ ದಾಳಿಯಲ್ಲಿ ಕೊಂದು ಹಾಕ್ತಾ ಇದೆ. ಅಣು ಸ್ಥಾವರಗಳ ಮೇಲೆ ಭೀಕರ ಬಾಂಬ್ ದಾಳಿಯನ್ನ ಕೂಡ ನಡೆಸಿದೆ. ಅಣು ಸ್ಥಾವರಗಳ ಮೇಲಾಗಿರುವ ಈ ದಾಳಿ ಕೇವಲ ಇಸ್ರೇಲ್ ಇರಾನ್ನ ಶಕ್ತಿಯನ್ನ ಕುಂದಿಸುವ, ಸೇನಾ ಬಲವನ್ನ ಕುಂದಿಸುವ ಪ್ರಯತ್ನ ಅಲ್ಲ, ಅಲ್ಲಿರುವ ನಾಗರಿಕರ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಇನ್ಫ್ಯಾಕ್ಟ್ ನಮ್ಮಲ್ಲಿ ಈ ಜಾಗತಿಕ ವಿದ್ಯಮಾನಗಳ ಕುರಿತಾಗಿ ವಿಶ್ಲೇಷಣೆ ಮಾಡುವ ಗಿರೀಶ್ ಲಿಂಗಣ್ಣ ಬಹಳ ಇನ್ ಡೀಟೇಲ್ ಆಗಿ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ರು. ಅಣ್ವಸ್ತ್ರಗಳ ಪ್ರಯೋಗ ಆಗೋದು ಅಥವಾ ಆ ಕೇಂದ್ರಗಳ ಮೇಲಾಗೋ ದಾಳಿ ಯಾವ ರೀತಿಯಾಗಿ ತಲೆಮಾರುಗಳ ತನಕ ಪರಿಣಾಮವನ್ನ ಬೀರ್ತಾ ಹೋಗುತ್ತೆ ಅಂತ ಹೇಳಿ ನಿನ್ನೆ ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ಅದನ್ನು ಪ್ರಸಾರ ಮಾಡಿದ್ವಿ ಕೂಡ. ಯಾವುದೇ ಬೆದರಿಕೆಗೆ ಜಗ್ತಾ ಇಲ್ಲ. ಇಸ್ರೇಲ್ ಇದೀಗ ನಿರಂತರವಾಗಿ ದಾಳಿಯನ್ನ ಮುಂದುವರೆಸಿದೆ. ಯುದ್ಧ ಯಾವುದೇ ದೇಶಕ್ಕೂ ಕೂಡ ಒಳ್ಳೆಯದಲ್ಲ. ಕೇವಲ ಆರ್ಥಿಕ ಸ್ಥಿತಿಗತಿಗೆ ಮಾತ್ರ ಅಲ್ಲ, ಅಥವಾ ಸೇನೆಗಾಗೋ ನಷ್ಟಕ್ಕೆ ಮಾತ್ರವಲ್ಲ, ನಾಗರಿಕರ ದೃಷ್ಟಿಯಿಂದ ಕೂಡ. ಈ ಎರಡೂ ದೇಶಗಳ ನಡುವೆ ಆಗ್ತಾ ಇರುವ ಯುದ್ಧದ ನೇರ ಪರಿಣಾಮ ಆಗ್ತಾ ಇರೋದು ನಾಗರಿಕರ ಮೇಲೆ. ಆದ್ರೆ ಎಲ್ಲವನ್ನ ಅರಿತ ನಾಯಕರು ಯುದ್ಧೋನ್ಮಾದವನ್ನ ಕಡಿಮೆ ಮಾಡಿಕೊಳ್ಳೋ ಪ್ರಯತ್ನ ಎರಡೂ ಕಡೆಯಲ್ಲೂ ಆಗ್ತಾ ಇದೆ. ಇಸ್ರೇಲ್ ವಿರುದ್ಧ ಸಮರಕ್ಕೆ ಇದೀಗ ಇರಾನ್ ಸಿದ್ಧವಾಗ್ತಾ ಇದೆ. ಸೇನೆಯ 1 ಕೋಟಿ ಸೈನಿಕರನ್ನ ರೆಡಿ ಮಾಡಿ ಇಟ್ಕೊಳ್ಳಲಾಗಿದೆ. ಮೇನಿ
ಇರಾನ್ನ ಪರಮೋಚ್ಚ ನಾಯಕ ಆತನ ಆದೇಶದಂತೆ ಸೇನೆಯನ್ನ ಯುದ್ಧಕ್ಕೆ ಸಿದ್ಧಗೊಳಿಸಲಾಗಿದೆ. ಪರಿಸ್ಥಿತಿ ನೋಡಿ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ರಣಭೀಕರವಾದಂತಹ ಕದನ, ಇರಾನ್ ಇಸ್ರೇಲ್ ಸಮರ ಯಾಕೆ ಅನ್ನೋದನ್ನ ನಾವು ಡಿಟೇಲ್ ಆಗಿ 1 by 1 ನೋಡ್ತಾ ಹೋಗೋಣ ಬನ್ನಿ. ಅಣ್ವಸ್ತ್ರ ಹೊಂದುವುದು ಇರಾನ್ನ ಕನಸಾಗಿತ್ತು. ಈ ಕಾರಣದಿಂದ ಇಸ್ರೇಲ್ ಅಂದ್ಕೊಂಡಿತ್ತು, ಇವರೇನಾದ್ರೂ ಅಣ್ವಸ್ತ್ರ ಹೊಂದಿದ್ರೆ ಅದರ ಮೊದಲ ಪ್ರಯೋಗ ಆಗೋದು ನಮ್ಮ ರಾಷ್ಟ್ರದ ಮೇಲೆ ಅನ್ನೋ ಕಾರಣಕ್ಕೋಸ್ಕರ ಇಸ್ರೇಲ್ ಅವರ ರಾಷ್ಟ್ರದ ಮೇಲೆ, ಅವರ ರಾಷ್ಟ್ರದಲ್ಲೇ ನೆಲೆಯನ್ನ ಸ್ಥಾಪಿಸಿ ದಾಳಿಯನ್ನ ಮಾಡುತ್ತೆ. ಇರಾನ್ ಅಣ್ವಸ್ತ್ರ ಶಕ್ತಿಯಿಂದ ಆಗುವ ಪರಿಣಾಮದ ಕುರಿತಾಗಿ ಇಸ್ರೇಲ್ಗೆ ಒಂದಿಷ್ಟು ತೀವ್ರತೆ ಇತ್ತು. ಇರಾನ್ ಅಣ್ವಸ್ತ್ರ ಶಕ್ತಿಯಾಗುವುದು ಇಸ್ರೇಲ್ಗೆ ಬೇಡ ಆಗಿತ್ತು. ಈ ಕಾರಣದಿಂದ ಅವರನ್ನ ಮಗ್ಗಲು ಮುರಿಯೋದು ಅವರ ಉದ್ದೇಶ ಆಗಿತ್ತು. ಆ ಕಾರಣದಿಂದ ಮೊದಲು ಇಸ್ರೇಲ್ ದಾಳಿಯನ್ನ ಮಾಡುತ್ತೆ ಇರಾನ್ ಮೇಲೆ. ಇರಾನ್ ಭವಿಷ್ಯದಲ್ಲಿ ಇಸ್ರೇಲ್ ವಿರುದ್ಧ ಅಣ್ವಸ್ತ್ರವನ್ನ ಬಳಸಬಹುದು ಅನ್ನುವ ಒಂದಿಷ್ಟು ವಿಚಾರ ಅಥವಾ ಅದರ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಇಸ್ರೇಲ್ ಇರಾನ್ನ ಮೇಲೆ ದಾಳಿಯನ್ನ ಮಾಡುತ್ತೆ. ಇದು ಇಸ್ರೇಲ್ ಅನ್ನ ಕಾಡುತ್ತಿರುವ ಬಹುದೊಡ್ಡ ಆತಂಕ ಆಗಿತ್ತು. ಅದು ಇರಾನ್ ಅಣ್ವಸ್ತ್ರವನ್ನ ಹೊಂದುತ್ತೆ, ಅದನ್ನ ನಮ್ಮ ಮೇಲೆ ಪ್ರಯೋಗ ಮಾಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ದಾಳಿಯನ್ನ ಮಾಡಿತ್ತು ಅನ್ನೋದು ಈ ಒಂದು ಯುದ್ಧಕ್ಕೆ ಮೂಲ ಅನ್ನೋದ್ರ ಬಗ್ಗೆ ಈಗ ವಿಶ್ಲೇಷಣೆಗಳೆಲ್ಲವೂ ಕೂಡ ನಡೀತಾ ಇರೋದು. ಸ್ಮಿತಾ, ಇದೊಂದು ಆತಂಕ ಇರಾನ್ಗಿತ್ತು. ಆ ಕಾರಣದಿಂದ ಇಸ್ರೇಲ್ ಈ ಆತಂಕದಿಂದ ಅಥವಾ ಅಣ್ವಸ್ತ್ರ ಅವರು ಹೊಂದಬಾರದು ಅನ್ನೋ ಕಾರಣಕ್ಕೋಸ್ಕರ ಏಕಾಏಕಿ ದಾಳಿ ಮಾಡುತ್ತಲ್ಲ ವಿಚಾರ. ಯಾವುದೇ ರಾಷ್ಟ್ರಗಳಾದ್ರೂ ಕೂಡ ಅಣ್ವಸ್ತ್ರವನ್ನ ಸಂಪಾದನೆ ಮಾಡೋದು ಅಥವಾ ತಯಾರು ಮಾಡಿ ಇಟ್ಕೊಳ್ಳೋದಿದೆಯಲ್ಲ, ಜಾಗತಿಕ ಮಟ್ಟದಲ್ಲಿ ಸುಲಭ ಇಲ್ಲ. ಅನೇಕ ಸ್ಯಾಕ್ಷನ್ಗಳಿರುತ್ತೆ, ಅನೇಕ ದೇಶಗಳ ಪರಿಣಾಮ ಕೂಡ ಈ ನಿರ್ಧಾರದ ಮೇಲೆ ಆಗ್ತಾ ಇರುತ್ತೆ. ಆದ್ರೆ ಇಸ್ರೇಲ್ಗಿರೋ ಭಯ ನೀವೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ ಹಾಗೆ, ಇರಾನ್ ಕೈಲೇನಾದ್ರೂ ಅಣ್ವಸ್ತ್ರ ಸಿಕ್ತು ಅಂದ್ರೆ ಮೊದಲು ಪ್ರಯೋಗ ಆಗೋದು ನಮ್ಮ ಮೇಲೇನೆ ಅಂತ ಹೇಳಿ. ಹಾಗಂದ ಮಾತ್ರಕ್ಕೆ ಇರಾನ್ನ ಪ್ರಯತ್ನಕ್ಕೆ ಫುಲ್ ಸ್ಟಾಪ್ ಹಾಕ್ಲಿಕ್ಕೆ ಇಸ್ರೇಲ್ಗೆ ಬೇರೆ ಮಾರ್ಗ ಇದೆಯಾ? ಬಹುಶಃ ಅದೆಲ್ಲವನ್ನ ಕೂಡ ಅಳೆದು ತೂಗಿ ಯೋಚನೆ ಮಾಡೇನೆ ಯುದ್ಧ ಒಂದೇ ಅಥವಾ ಅಟ್ಯಾಕ್ ಮಾಡೋದೊಂದೇ ಪರಿಹಾರ ಅನ್ನೋ ರೀತಿಯಲ್ಲಿ ಇಸ್ರೇಲ್ ವರ್ತನೆ ಮಾಡ್ತಿದ್ಯಾ? ಕಾದ್ ನೋಡ್ಬೇಕು. ಮುಂದಿನ ಸುದ್ದಿ ಕಡೆ ಗಮನ ಕೊಡೋದಾದ್ರೆ ಮತ್ತಷ್ಟು ಅಂಶಗಳಿದೆ, ಅದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಇರಾನ್ ಅಣ್ವಸ್ತ್ರಗಳನ್ನ ಬಳಕೆ ಮಾಡಿಕೊಂಡು ತನ್ನ ಮೇಲೆ ಎಲ್ಲಿ ಅಟ್ಯಾಕ್ ಮಾಡಿಬಿಡುತ್ತೋ ಅನ್ನೋ ಆತಂಕದಲ್ಲೇನೆ ಇಸ್ರೇಲ್ ಇದೀಗ ಹುಡುಕಿ ದಾಳಿಯನ್ನ ಮಾಡ್ತಾ ಇದೆ. ಇರಾನ್ ಅಣು ವಿಜ್ಞಾನಿಗಳನ್ನ ಹುಡುಕಿ ಕೊಂದಿದೆ. ನೆನೆ ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ಇದರ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ವಿ. ಒಟ್ಟು 4 ಪ್ರಮುಖ ಟಾರ್ಗೆಟ್ಗಳು ಇರಾನ್ನಲ್ಲಿದ್ದವರು. ಆ 4ರನ್ನ ಕೂಡ ಸೇನೆಗೆ ಸಂಬಂಧಪಟ್ಟ ಕೆಲ ಮುಖ್ಯಸ್ಥರು ಹಾಗೆ ವಿಜ್ಞಾನಿಗಳು ಹುಡುಕಿ ಇಸ್ರೇಲ್ ದಾಳಿ ಮಾಡಿ ಅವರನ್ನ ಕೊಂದು ಹಾಕ್ತಾ ಇದೆ. ಅಣ್ವಸ್ತ್ರಕ್ಕೆ ಕಾವಲಾಗಿರುವ ಸೇನೆಯ ಮುಖ್ಯಸ್ಥರನ್ನ ಕೂಡ ಇಸ್ರೇಲ್ ಹತ್ಯೆಗೈದಿದೆ. ಅಣ್ವಸ್ತ್ರಕ್ಕೆ ಕಾವಲಾಗಿರುವ ಸೇನೆಯ ಮುಖ್ಯಸ್ಥರನ್ನ ಹಾಗೆ ಅದರ ಹಿಂದಿರುವ ವಿಜ್ಞಾನಿಗಳನ್ನ ಇಸ್ರೇಲ್ ತನ್ನ ದಾಳಿಯಲ್ಲಿ ಕೊಂದು ಹಾಕ್ತಾ ಇದೆ. ಅಣು ಸ್ಥಾವರಗಳ ಮೇಲೆ ಭೀಕರ ಬಾಂಬ್ ದಾಳಿಯನ್ನ ಕೂಡ ನಡೆಸಿದೆ. ಅಣು ಸ್ಥಾವರಗಳ ಮೇಲಾಗಿರುವ ಈ ದಾಳಿ ಕೇವಲ ಇಸ್ರೇಲ್ ಇರಾನ್ನ ಶಕ್ತಿಯನ್ನ ಕುಂದಿಸುವ, ಸೇನಾ ಬಲವನ್ನ ಕುಂದಿಸುವ ಪ್ರಯತ್ನ ಅಲ್ಲ, ಅಲ್ಲಿರುವ ನಾಗರಿಕರ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಇನ್ಫ್ಯಾಕ್ಟ್ ನಮ್ಮಲ್ಲಿ ಈ ಜಾಗತಿಕ ವಿದ್ಯಮಾನಗಳ ಕುರಿತಾಗಿ ವಿಶ್ಲೇಷಣೆ ಮಾಡುವ ಗಿರೀಶ್ ಲಿಂಗಣ್ಣ ಬಹಳ ಇನ್ ಡೀಟೇಲ್ ಆಗಿ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ರು. ಅಣ್ವಸ್ತ್ರಗಳ ಪ್ರಯೋಗ ಆಗೋದು ಅಥವಾ ಆ ಕೇಂದ್ರಗಳ ಮೇಲಾಗೋ ದಾಳಿ ಯಾವ ರೀತಿಯಾಗಿ ತಲೆಮಾರುಗಳ ತನಕ ಪರಿಣಾಮವನ್ನ ಬೀರ್ತಾ ಹೋಗುತ್ತೆ ಅಂತ ಹೇಳಿ ನಿನ್ನೆ ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ಅದನ್ನು ಪ್ರಸಾರ ಮಾಡಿದ್ವಿ ಕೂಡ. ಯಾವುದೇ ಬೆದರಿಕೆಗೆ ಜಗ್ತಾ ಇಲ್ಲ. ಇಸ್ರೇಲ್ ಇದೀಗ ನಿರಂತರವಾಗಿ ದಾಳಿಯನ್ನ ಮುಂದುವರೆಸಿದೆ.